Dr. Devaki Madhav, a psychologist and scientific pranayama practitioner who has been aiding thousands of individuals by conducting free pranayama camps in India. The life ಜ್ಞಾನದಲ್ಲಿ ವಿಜ್ಞಾನ ಇದೆ. ಯಾಕಿದ್ ಕಫ ಒಳ್ಳೇದಾಯ್ತು ಭಸ್ತ್ರಿಕಾಗೆ ಖುಷಿ ಪಟ್ಕೊಳ್ಳಿಲ್ಲ. ನನಗೆ 40 ವರ್ಷದಿಂದ ಇದ್ದ ಸೀನು ಸ್ನೀಸಿಂಗ್. Then I was asthmatic. I had uterus problem. Thyroid since 15 years. It was thyroid. Everything without medication, I cured myself. ಆಮೇಲೆ ಆನ್ಲೈನ್ ಇದ್ರೂ ಬಟ್ ಆಫ್ಲೈನ್ ತರನೇ ನನಗೆ ಇದಾಗ್ತಾ ಇದೆ, ಫೀಲ್ ಆಗ್ತಾ ಇದೆ. ಸೊ ನಿಮಗೆ ಡಿವೈಡ್ ಮಾಡ್ಕೊಳ್ಳಿ. ಸೊ ಯಾವ ತರ ನಿಮ್ಮ ಬಾಡಿ ಸಪೋರ್ಟ್ ಆಗ್ತಾ ಇದೆ. Of like 45 to 50, you will be undergoing lot of hormonal changes due to the menopause. Then like even I was undergoing that. I was having hot flashes, and hot flashes are intense sweating regular face nalli, body nalli. And then night also you will have that hot flashes even in the winter season nalli. So aವಾಗ ಏನಾಗುತ್ತೆ, ನಿಮ್ದು sleep is disturbed. ಮಸಲ್ಸ್ ಸಪೋರ್ಟ್ ಮಾಡ್ತಾರೆ. ಡೈಲಿ ನೀವೇನು ಪ್ರಾಕ್ಟೀಸ್ ಮಾಡ್ತೀವಿ ಸ್ವಲ್ಪ ಸೊ ಈ ಥರ ಪ್ರಾಕ್ಟೀಸ್. ಓಂ ಆದಿತ್ಯಾಯ ನಮಃ. ಎಸ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ರಿಟೆನ್ಷನ್. ಫಸ್ಟು ಎತ್ತಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಈ ಕಾಲು ಹಿಂದೆ ಮುಂದೆ ಮೇಲೆ ಇದು ಮಾಡ್ಬೇಕಲ್ವಾ, ಅದು ಹಿಂದೆ ಕಾಲು ಎತ್ತಬೇಕಾದ್ರೆ ಇದಾಗ್ತಾ ಇತ್ತು. ಇವಾಗ ಪರವಾಗಿಲ್ಲ, ಸ್ವಲ್ಪ ಇದಾಯ್ತು. ಹಾಗೆ ನಾವು ಯಾವುದೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಕೂಡ ಹಾಗೆ ಆಗ್ತದೆ. ಇನ್ನು ಮತ್ತೆ ಪ್ರಾಣಾಯಾಮ, ಮೆಡಿಟೇಷನ್ ಎಲ್ಲ ಕೂಡ ಚೆನ್ನಾಗಿ ಬರ್ತಾ ಇದೆ. ಟೋಟಲಿ 90 ಪ್ರಾಕ್ಟೀಸ್ ಮಾಡಿದಾಗ ಒಂದು 2 ಮಿನಿಟ್ಸ್ ಆದಮೇಲೆ ಒಂದು ಸ್ವಲ್ಪ ಡಿಫ್ರೆಂಟ್ ಮೆಡಿಟೇಷನ್ ಹೇಳಿದ್ದೀವಿ. ಆ ಮೆಡಿಟೇಷನ್ ಉದ್ದೇಶ ಒಂದು, ಎಲ್ಲಾದ್ರೂ ಉದ್ದೇಶನೋ ಅದೇನಾಗುತ್ತೆ ಅಂದ್ರೆ ಒಂದು ಕಡೆ ನಮ್ಮಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಬೇಕು. ಒಂದು ಪ್ರಾಕ್ಟೀಸ್ ನಾವೇನ್ ಮಾಡ್ತೀವಿ, ಪ್ರಾಣಾಯಾಮ ಇರ್ಬೋದು, ಯೋಗಾಸನ ಇರ್ಬೋದು, ಎಲ್ಲವೂ ಒಂದು ವಿಜ್ಞಾನ. ಪ್ರಾಣಾಯಾಮ ಮೆಡಿಟೇಷನ್ ಬಂದಾಗ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಇನ್ ಕಾಮಿಂಗ್ ಡೌನ್ ಅವರ್ ಸೆಲ್ಫ್ ಅಂಡ್ ದೆನ್ ಮೈಂಡ್ ನ ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ತರ ಇದಾರ, ನನಗ್ ಕಷ್ಟನೇ ಇಲ್ಲ, ನಾನು ತುಂಬಾ ಸ್ಯಾಟಿಸ್ಫೈ ಆಗಿದ್ದೀನಿ ಅಂತ ಯಾರನ್ನು ನೋಡಿದೀರಾ ಈ ಪ್ರಪಂಚದಲ್ಲಿ? ಇನ್ನ ತುಂಬಾ ಹೆಲ್ಪ್ ಆಗ್ತದೆ ಚೆನ್ನಾಗಿ. ಅದ್ ಬಿಟ್ರೆ ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್ ಎಲ್ಲ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋದು ಸ್ವಲ್ಪ ಮುಂಚೆ ಕಷ್ಟ ಆಗ್ತಾ ಇತ್ತು. ಈಗೀಗ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಾ ಇದೆ. ರೀತಿಯಲ್ಲಿ ಫಾಲೋ ಮಾಡ್ತಾರೆ. ಒಂದು ಕೆಲವರು ಭಕ್ತಿಯಿಂದ ಫಾಲೋ ಮಾಡ್ಬೋದು, ಅದನ್ನು ಭಕ್ತಿ ಯೋಗ ಅಂತೀವಿ. ಇನ್ನೊಬ್ಬರು ಕರ್ಮ ಮಾಡೋದ್ರ ಮುಖಾಂತರ ಫಾಲೋ ಮಾಡ್ತಾರೆ. ಅವ್ರೇನು ಕೆಲಸ ಮಾಡ್ತಾರೋ ಅದ್ರಲ್ಲಿ ಅದು ಕರ್ಮ ಯೋಗ. ಇನ್ನೊಬ್ಬರು ಜ್ಞಾನ ಯೋಗ, ಉಪನಿಷತ್ತುಗಳೆಲ್ಲ ಅದು ಜ್ಞಾನ ಯೋಗ. ಇನ್ನೊಂದು ಕೊನೆಯದಾಗಿ ಅಷ್ಟಾಂಗ ಯೋಗ. ನಾವು ಫಾಲೋ ಮಾಡ್ತಿರೋದು ಅಷ್ಟಾಂಗ ಯೋಗ. ಅಲ್ಲಿ ಏನಿದೆಯೋ ಆಸನ ಒಂದು ಅಂತ, ಪ್ರಾಣಾಯಾಮ, ಮೆಡಿಟೇಷನ್ ಇದೆಲ್ಲ ಒಂದು ಭಾಗ.